ರಿಷಿಗೆ ಆರ್ಯಭಟ ಡ್ರೆಸ್ ಹಾಕೊಂಡು ಬರ್ಬೇಕಂತ ಸ್ಕೂಲಲ್ಲಿ ಹೇಳಿದ್ದಾರೆ. ಅಮ್ಮ, ಈ ಆರ್ಯಭಟಂದ ಆರೆಂಜ್ ಕಲರ್ ಇದೆಮ್ಮ, ನೀನು ಶಲ್ಲೆ ನೀನೇನಮ್ಮ ಯೆಲ್ಲೋ ಕಲರ್ ಶಲ್ಲೆ ಹಾಕಿದೀಯಾ ಅಂತ ರಿಷಿದು ಒಂದೇ ಗೋಳು. ಆರೆಂಜ್ ಕಲರ್ ಇರಲಿಲ್ಲ ಮನೆಯಲ್ಲಿ. ಎಲ್ಲಾರ ಹತ್ರನೂ ಕೇಳಿದೆ. ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ತರೋಕ್ಕಾಗಲಿಲ್ಲ. ಪರವಾಗಿಲ್ಲ ಮಗನ, ಯೆಲ್ಲೋ ಕಲರ್ ಹಾಕೊಂಡು ಹೋಗು, ಲುಕ್ಸ್ ಗುಡ್ ಅಂತ ಹೇಳಿದೆ. ಹಾಗೆಲ್ಲ ಆಗಲ್ಲ ಅಮ್ಮ. ನೋಡಿಲಿ ಫೋಟೋ ನೋಡಮ್ಮ ನೀನು, ಹೇಗಿದ್ದಾನೆ ಆರ್ಯಭಟ, ನೀನೇನಮ್ಮ ನೀನು ಪಂಡಿತ್ ಮಾಡಿ ಕೂರಿಸಿದೀಯಾ ಅಂತ ರಗಳೆ ಮನೆಯಲ್ಲಿ. ಸೊ ಹೇಗೇಗೋ ಮಾಡಿ ಕನ್ವಿನ್ಸ್ ಮಾಡಿದ್ದು. ನಾಳೆ ಸ್ಕೂಲಿಗೆ ನೀನೇ ಬಂದು ಧೋತಿ ಉಡಿಸ್ಬೇಕು ಅಂತ ಇವನ್ ಕಂಡೀಷನ್. ಅಷ್ಟೊಳಗೆ ಇವಳು ಬೆಳಗ್ಗೆ ನನ್ನ ಜೊತೆನೇ ಎದ್ಬಿಟ್ಟಿದ್ಲು. ಇವಳಿಗೆ ಮತ್ತೆ ಹೋಗಿ ಜೋಳಿಯಲ್ಲಿ ಮಲಗಿಸಿ ನಿಧಾನಕ್ಕೆ ರಿಷಿ ಕರ್ಕೊಂಡು ಸ್ಕೂಲಿಗೆ ಪಯಣ. ಅದರೊಳಗೆ ಇವನ್ ಪ್ರಾಜೆಕ್ಟ್ ಚಾರ್ಟ್ ಬೇರೆ ಹಿಡ್ಕೊಂಡು ಹೊರಡ್ಬೇಕು. ಚಾರ್ಟ್ ಕೂಡ ನಾನೇ ಮಾಡ್ಕೊಟ್ಟಿದ್ದು, ಹೆಸರು ಕೆಳಗಡೆ ಅವ್ನು ಹಾಕೊಂಡಿದ್ದಷ್ಟೇ. ಎಲ್ಲ ಮನೇಲೂ ಇದೇ ಗೋಲ್ ಅನ್ಸುತ್ತೆ ನನಗೆ. ಇವನ್ ಜೊತೆಗೆ 4th ಫ್ಲೋರ್ ಹತ್ತಬೇಕಾಯ್ತು. ಬೆಳಗ್ಗೆನೆ ದೊಡ್ಡ ಎಕ್ಸಸೈಸ್ ಆಗ್ಬಿಡ್ತು ನನಗೆ. ಸ್ಕೂಲೆಲ್ಲ ಅಲೋ ಮಾಡಲ್ಲ ಒಳಗಡೆ ಎಲ್ಲ ಫುಲ್ಲು ಪೇರೆಂಟ್ಸ್ಗೆ. ಸೊ ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿದ್ದು. ನಮ್ಮೂರಲ್ಲೆಲ್ಲ ಹೀಗಿರಲಿಲ್ಲ. ನಾವೆಲ್ಲ ಸಣ್ಣ ಊರಲ್ಲಿ ಓದಿದ್ದು. ನಮ್ಮ ಪೇರೆಂಟ್ಸ್ ಎಲ್ಲ ಕ್ಲಾಸ್ ಒಳಗೆ ಬಂದು ಕೂತ್ಕೊಂಡ್ಬಿಡ್ತಿದ್ರು. ಏನಾದರೂ ಕೇಳಬೇಕು ಅಂದರೆ ಅವೆಲ್ಲ ನೆನಪುಗಳಷ್ಟೇ ನಮಗೆ. ಇದು ಸ್ವಲ್ಪ ನಾಚಿಕೆ ಜಾಸ್ತಿ ನನ್ನ ಮಗನಿಗೆ. ನನ್ನ ಹಸ್ಬೆಂಡ್ ಕಾಡಿಸ್ತಿದ್ರು, ಅಲ್ಲಿ ಬಂದ್ರು ಯಾರೋ ಬಂದರು ನೋಡೋ ನಿಂಗೆ ನೋಡೋಕ್ಕಲ್ಲಿ ಹಾಗೆ ಹೇಗೆ ಅಂತ ಕಾಡ್ಸೋದು. ಫೈನಲಿ ಒಳಗಡೆ ಹೋಗಿದ್ದು. ಅವನಿಗೆ ಮುಜುಗರ ಆಗಿದ್ದು ಒಂದೇ ಕಾರಣ ಏನಂದರೆ, ಇಡೀ ಕ್ಲಾಸಲ್ಲಿ ಎಲ್ಲರೂ ಯೂನಿಫಾರ್ಮು, ಇವನೊಬ್ಬನೇ ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣ್ತಾ ಇದ್ದ. ಏನಮ್ಮ ಈ ಮೇಡಮ್ ನಂಗೆ ಒಂದೇ ಕೊಟ್ಬಿಟ್ಟಿದ್ದಾರೆ ಆರ್ಯಭಟ ಅಂತೇಳಿ. ಅದು ಕಾನ್ಸೆಪ್ಟ್ ಏನಿತ್ತಂದರೆ, ಫಸ್ಟ್ ಆರ್ಯಭಟ ಇಂಟ್ರಡ್ಯೂಸ್ ಮಾಡ್ಕೋಬೇಕು ಅವನ ಬಗ್ಗೆ ಅಂತ ಫಸ್ಟ್ ಎಂಟ್ರೆನ್ಸಲ್ಲೇ ಅವ್ನು ವೆಲ್ಕಮ್ ಮಾಡಿದ್ದೆ ಎಲ್ಲರಿಗೂ. ಆಮೇಲೆ ನೆಕ್ಸ್ಟ್ ಹೋಗ್ತಾ 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 ಎಲ್ಲ ಮ್ಯಾಥ್ಸ್ ಬಗ್ಗೆ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ರು. ಇಡೀ ಕ್ಲಾಸ್ ಫುಲ್ ಮ್ಯಾಥ್ಸ್ ಬಗ್ಗೆನೇ ಪ್ರಾಜೆಕ್ಟ್ ಇತ್ತು. ನನಗೆ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಏನು ಅನಿಸಿದ್ದಂದ್ರೆ, ನಾನು ಸ್ಕೂಲ್ ಡೇಸಲ್ಲಿ ಈ ರೀತಿ ಪ್ರಾಜೆಕ್ಟ್ಗಳು ಮಾಡಿ ತುಂಬ ಪ್ರೈಸಸ್ ತೊಗೊಂಡಿದ್ದೀನಿ. ಆದರೆ ಯಾವ ಪ್ರಾಜೆಕ್ಟು ನಾನು ಮಾಡಿಲ್ಲ. ಎಲ್ಲ ನಮ್ಮ ಫಾದರ್ ಮಾಡ್ಕೊಡ್ತಿದ್ರು. ನಮ್ಮ ಫಾದರ್ ಆರ್ಟಿಸ್ಟ್ ಆಗಿದ್ರು, ತುಂಬ ಲುಕ್ಸ್ ವೆರಿ ನೈಸ್ ಆಗಿ ಮಾಡ್ಕೊಡ್ತಿದ್ರು, ತುಂಬ ಕ್ಯೂಟಾಗಿ. ಎಲ್ಲದಕ್ಕೂ ಪ್ರೈಸ್ ನಂಗೆ ಬರ್ತಿತ್ತು. ಬಟ್ ಅದು ಕರೆಕ್ಟ್ ಅಲ್ಲ ಅಂತ ನಂಗೆ ಗೊತ್ತಿತ್ತು. ತಪ್ಪಂದ್ರೂ ಕೂಡ ನನಗೆ ಪ್ರೈಸ್ ಬೇಕಿತ್ತು ಅಷ್ಟೇ. ಸೊ ಇದೇ ಕಾನ್ಸೆಪ್ಟ್ ನನ್ನ ಮಗ ಫಾಲೋ ಮಾಡ್ತೇನೆ. ನಾನು ನನ್ನ ಮಗನಿಗೆ ತಪ್ಪಿ ಒಂದ್ಸತಿ ಹೇಳ್ಬಿಟ್ಟಿದ್ದೆ. ಎಲ್ಲಾದ್ರಲ್ಲೂ ನನಗೆ ಫಸ್ಟ್ ಪ್ರೈಸ್ ಬಂದಿದೆ, ಅಪ್ಪ ಮಾಡ್ಕೊಡ್ತಿದ್ರು ಅಂತ. ಅದೇ ಕಾನ್ಸೆಪ್ಟ್ ಆಗಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ನಾನು ತುಂಬ ಸತಿ ಬೈಸ್ಕೊಂಡಿದ್ದೀನಿ. ಹೀಗೆ ಮಾಡಬೇಡ ಮನ್ಸು, ಅವ್ರು ಯಾವಾಗ ಕಲಿಯೋದು ಮನ್ಸು ಅಂತ. ಆ್ಯಸ್ ಎ ಟೀಚರ್ ಆದರೂ ಕೂಡ ನಾವು ಕೂಡ ಮಕ್ಕಳಿಗೆ ಅಮ್ಮಂದ್ರೆ ಆಗಿರ್ತೀವಿ, ಏನೂ ಹೇಳಂಗಿಲ್ಲ ನಮಗೆ. ಸೊ ಫೈನಲಿ ಮನೆಗೆ ಹೊರಟೆ. ಫೋನ್ ಬಂತು, ಅವಳು ಎದ್ದಿದ್ದಾಳೆ, ಬೇಗ ಬಾ ತುಂಬ ಅಳ್ತಾ ಇದ್ದಾಳೆ ಅಂತ. ಹೊರಡೋ ಅವಸರದಲ್ಲಿ ಹಾಲು ತೊಗೊಂಡೋಗಿರಲಿಲ್ಲ. ಹಾಲು ತೊಗೊಂಡು ಹಾಗೆ ಓಡಿದ್ದು ರನ್ನಿಂಗ್ ರೇಸ್ ಥರ. ಅಮ್ಮ 2-3 ಸತಿ ಕಾಲ್ ಮಾಡಿದ್ರು, ಅವಳು ಎದ್ದಿದ್ದಾಳೆ ಬಾ ಬಾ ಅಂತ. ಇವಳೇನು ಗೊತ್ತಾ, ನಾನು ಮನೇಲಿದ್ದರೆ ಬೇಗ ಹೇಳಲ್ಲ. ನಾ ಕಾಣಲಿಲ್ಲ ಅಂದರೆ ಎದ್ದು ರಂಪಾಟ ಮಾಡಿಬಿಟ್ಟಿದ್ದಾಳೆ. ನನ್ನ ತಮ್ಮನ ಹೆಂಡತಿ ಬಂದಿದ್ಲು. ಪಾಪ ಅವಳು ಎಷ್ಟು ಟ್ರೈ ಮಾಡಿದ್ರು ಎತ್ಕೊಳ್ಳೋಕೆ ಯಾರ ಹತ್ರ ಹೋಗ್ತಾ ಇಲ್ಲ. ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ರು. ಆದರೆ ಈಗಿನ ಮಕ್ಕಳಿಗೆ ತಿನ್ನೋಡ್ರೋ ಬನಾನಾ ಮತ್ತು ಜೇನುತುಪ್ಪ ಹಾಲೆಲ್ಲ ಹಾಕೊಂಡು ತಿಂದು ನೋಡ್ರೋ ಪಂಚಾಮೃತ ಥರ ಆಗುತ್ತೆ ಅಂದರೆ, ಹೋಗಮ್ಮ ಏನು ಬೋರಿಂಗ್ ಏನೇನೋ ಹೇಳ್ತೀಯಾ ಅಂತ. ಬೆಂಡೆಕಾಯಿ ಪಲ್ಯ ನನ್ನ ಮಗನ ಫೇವ್ರೆಟ್ಟು. ಫೈನಲಿ ನಮ್ಮಮ್ಮ ಒಂದು ಟ್ರೀಟ್ ಇವತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಮೊಮ್ಮಕ್ಕಳು ಬಂದಿದ್ದಾರೆ, ಪಿಜ್ಜಾ ಆರ್ಡ್ರ್ ಮಾಡು ಅಂತ ಹೇಳಿದರು. ಸೊ ಫೈನಲಿ ಪಿಜ್ಜಾ ಆರ್ಡ್ರ್ ಮಾಡಿ ಇವತ್ತಿನ ಕತೆ ಇಷ್ಟ ಆಯಿತು.